ಇವಾಗ ನೀವ್ ಹೇಳ್ತಾ ಇದ್ದೀರಾ ಕರೆಕ್ಟ್. ಇವಾಗ ಆತರ ಏನಾರ ಚರ್ಚೆ ಆಗಿರೋದು ವಿಡಿಯೋನೋ ಸಿಡಿನೋ ಇದ್ರೆ ಬಿಟ್ರೆ ಇಡೀ ಜನಕ್ಕೆ ಗೊತ್ತಾಗುತ್ತೆ. ವಿಡಿಯೋಗ್ರಫಿ ಮಾಡ್ಕೊಂಡು ಹೈಕಮಾಂಡ್ ನಾಯಕರು ಮೀಟಿಂಗ್ ಮಾಡ್ಬಿಟ್ರೆ ಇನ್ನೇನ್ ಕತೆ ಏನೇನ್ ಆಗೋಗ್ಬಿಡುತ್ತೋ ರಾಜಕೀಯದಲ್ಲಿ ಗೊತ್ತಿಲ್ಲ. 4 ಗೋಡೆ ಮಧ್ಯೆ ನಡೆದಿರೋ ಚರ್ಚೆಗಳು. ಎನಿವೆ, ಸಿದ್ದರಾಮಯ್ಯನವರ ಪುತ್ರರಾದ ಯತೀಂದ್ರ ಸಿದ್ದರಾಮಯ್ಯನವರು ಇವತ್ತು ಕೂಡ ರವೀಂದ್ರ ರೇಷ್ಮೆ ಸರ್ 5 ವರ್ಷ ನಮ್ಮಪ್ಪನೇ ಸಿಎಂ ಆಗಿರ್ತಾರೆ ಅನ್ನೋ ಹೇಳಿಕೆ ನೀಡಿದ್ದಾರೆ. ಹಿಂದೆ ಅವರು ನೀಡಿದ್ದ ಹೇಳಿಕೆ, ಮುಂದಿನ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರು ಅನ್ನೋ ಹೇಳಿಕೆ, ಇದೆಲ್ಲವೂ ಕೂಡ ಈ ಚರ್ಚೆ ನಡುವೆ ಇರುವ ಗೊಂದಲವನ್ನು ಹೆಚ್ಚು ಮಾಡ್ತಿದೆ ಅಂತ ಅನಿಸಿಕೆ ತಪ್ಪ ಅಂತ? ಸ್ವಲ್ಪ ಬಾಲಿಶವಾದ ಹೇಳಿಕೆ ಅಂತ ಕಾಣುತ್ತೆ. ತಮ್ಮ ತಂದೆ ಬಗ್ಗೆ ಏನು ಮಾತಾಡದೇ ಇರೋದೇ ಒಳ್ಳೇದು. ಯತೀಂದ್ರ ನಮ್ಮ ಕಾಲೇಜಿನ ಹೆಮ್ಮೆ ವಿದ್ಯಾರ್ಥಿ ಆಗಿದ್ರು. ಅವ್ರು ರ್ಯಾಂಕ್ ವಿದ್ಯಾರ್ಥಿ. ಜನರಲ್ ಮೆರಿಟ್ ಕೋಟಾದಲ್ಲಿ ಬಹುಶಃ ಅವ್ರು ಮೆಡಿಕಲ್ ಸೀಟ್ ತಗೊಂಡ್ರು, ಪೋಸ್ಟ್ ಗ್ರಾಜುಯೇಟ್ ಮಾಡಿದ್ರು. ಒಳ್ಳೆ, ನಿಮಗೆ ಗೊತ್ತಿಲ್ಲ, ಪಾವಗಡದ ರಾಮಕೃಷ್ಣ ಆಶ್ರಮದಲ್ಲಿ ಅನೇಕ ತಿಂಗಳ ಕಾಲ ಅಲ್ಲಿದ್ದ ಬಡ ಅಂಧ ಮತ್ತು HIV ಪೀಡಿತ ರೋಗಿಗಳಿಗೆ ಸೇವೆ ಮಾಡ್ಕೊಂಡಿದ್ರು. ಅವ್ನ ಯಾತಕ್ಕೆ ರಾಜಕಾರಣ ಕರ್ಕೊಂಡ್ಬಂದ್ರೆ ಇನ್ನೂ ರಾಜಕೀಯ ವ್ಯಕ್ತಿತ್ವ ರೂಢಿಸ್ಕೊಳ್ಬೇಕಾಗಿದೆ. ಒಂದು, ಇಲ್ಲಿ ಯಾರು ಕೂಡ ನೋಡಿ, ದಲಿತರು ಮುಖ್ಯಮಂತ್ರಿ ಆಗ್ಲಿ ಅಂತ ಯಾರು ಮಾತಾಡ್ತಾ ಇಲ್ಲ, ಅಥವಾ ಅಲ್ಪಸಂಖ್ಯಾತರಿಗೂ ಒಂದು ಚಾನ್ಸ್ ಕೊಡಿ ಅಂತ ಯಾರು ಮಾತಾಡ್ತಾ ಇಲ್ಲ. ಅಹಿಂದ ವರ್ಗ ಅನ್ನೋದು ಒಂದು ಅಮೂರ್ತವಾದ ಪರಿಕಲ್ಪನೆ. ಮೂರ್ತ ಸ್ವರೂಪ ಕೊಟ್ಟಿದ್ದು ಸಿದ್ದರಾಮಯ್ಯ ಮತ್ತು ದಿವಂಗತ RS ಜಾಲಪ್ಪನವರು. ಆ ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಸಮಾವೇಶ, ಅದಕ್ಕೆ ನಾವು ಪ್ರತ್ಯಕ್ಷದರ್ಶಿಯಾಗಿದ್ದೆ ಅವಾಗಿಂದ. ಆದ್ರೆ ಇಲ್ಲಿ ಇವತ್ತು ಮುಖ್ಯಮಂತ್ರಿ ಆಗ್ಬೇಕಾಗಿರೋರು ಇದು ಸಿದ್ದರಾಮಯ್ಯ ಯಾತಕ್ ಬೇಡ ಅಥವಾ DK ಶಿವಕುಮಾರ್ ಯಾಕೆ ಬೇಕು ಬೇಡ ಅದನ್ನ ಯಾರು ಸ್ಪಷ್ಟವಾಗಿ ಹೇಳ್ತಾನಲ್ಲ. ಯಾವ ಶಾಸಕರು ಮಂತ್ರಿನ ಕೇಳ್ರಿ, ಚರ್ವಿತ ಚರ್ವಣ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ. ಹೈಕಮಾಂಡ್ ಅಕಸ್ಮಾತ್ ಸಿದ್ದರಾಮಯ್ಯನ ಮುಂದುವರಿಲಿ ಅಂದ್ರೆ ಕೇಳ್ತೀರಾ, ಅಥವಾ DK ಶಿವಕುಮಾರ್ ಆಗ್ಲಿ ಅಂದ್ರೆ ಕೇಳ್ತೀರಾ? ಅದಕ್ಕೆ ಯಾರು ಸ್ಪಷ್ಟ ಉತ್ತರ ಕೊಡೋಕೆ ತಯಾರಿಲ್ಲ. ಯಾಕಂದ್ರೆ ಎಲ್ರಿಗೂ ವ್ಯಕ್ತಿಗತವಾದ ತಮ್ಮ ರಾಜಕೀಯ ಬದುಕಿನ ಇದು ಪ್ರಶ್ನೆ ಕಾಡ್ತಾ ಇದೆ ಅವ್ರಿಗೆಲ್ಲ. ಇದು ನಾನು ಮುಂದಿನ ಈ DK ಶಿವಕುಮಾರ್ ಮಂತ್ರಿಮಂಡಲದಲ್ಲಿ ಕಂಟಿನ್ಯೂ ಮಾಡ್ತಾರೋ ಇಲ್ವೋ, ಅಥವಾ ನನಗೆ ಚಾನ್ಸ್ ಕೊಡ್ತಾರೋ ಇಲ್ವೋ, ನನಗೆ ಡ್ರಾಪ್ ಮಾಡ್ಬಿಟ್ರೆ ಏನು, ಈ ತರದ ಆತಂಕಗಳು ಶಾಸಕರನ್ನ ಕಾಡ್ತಾ ಇರುತ್ತೆ. ಯಾಕಂದ್ರೆ ಇವತ್ತೇನಾಗ್ಬಿಟ್ಟಿದೆ, ರಾಜಕಾರಣ ಹಣವಂತ ರಾಜಕಾರಣಗಳ ಮೋಜಿನಾಟ. ಇದಕ್ಕೆ ಜಾತಿ, ಜನಾಂಗ, ವರ್ಗ ಅವೆಲ್ಲ ಸುಮ್ಮನೆ ಬಳಸ್ಕೊಡ್ತಾ ಇದ್ದಾರೆ ಅಷ್ಟೇ ಹೊರತು. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಸಮೀಕ್ಷೆ ನಡೀತು. ಭಾರತದ ಅತ್ಯಂತ ಶ್ರೀಮಂತ ರಾಜಕಾರಣಿಗಳೇ ಕರ್ನಾಟಕದ MLAಗಳು. ಪ್ರಸಕ್ತ MLAಗಳ ಪ್ರತಿಯೊಬ್ಬನ ಸರಾಸರಿ ಮೌಲ್ಯ 63 ಕೋಟಿ ಅಂತ. ಆಮೇಲೆ ನಂಬರ್ 1 ಸ್ಥಾನದಲ್ಲಿರೋದು DK ಶಿವಕುಮಾರ್. ಇತ್ತೀಚೆಗೊಬ್ಬ ಆಂಧ್ರ ಪ್ರದೇಶದವರು ಇವ್ರಿಗಿಂತ ದೊಡ್ಡ ನಂಬರ್ 1 ಸ್ಥಾನಕ್ಕೆ ಬಂದ್ರೆ 2ನೇ ಸ್ಥಾನಕ್ಕೆ ಬಂದಿದ್ದಾರೆ. 88 ಜನ ಬಿಲಿಯನಿಯರ್ MLAಗಳ ಪೈಕಿ 33 ಜನ ಕರ್ನಾಟಕದವರೇ. 19 ಕಾಂಗ್ರೆಸ್, 9 ಬಿಜೆಪಿ, ಒಬ್ರು JDS, ಒಬ್ರು ಪಕ್ಷೇತರ. ಸೊ ಈ ಪ್ರಮಾಣದಲ್ಲಿ ರಾಜಕಾರಣ ನಡೀತಿರುವಾಗ ಜನಶಕ್ತಿ ದುರ್ಬಲವಾಗ್ತಾ ಇದೆ. ಪಕ್ಷ ರಾಜಕಾರಣ ಶಿಥಿಲಗೊಳ್ತಾ ಇದೆ. ಯಾಕಂದ್ರೆ ಪಕ್ಷಗಳಿಗಿಂತ ಈ ಹಣವಂತ ಜಾತಿವಂತ ರಾಜಕಾರಣಿಗಳೇ ಹೆಚ್ಚು ಬಲಿಷ್ಠರಾಗ್ಬಿಟ್ಟಿದ್ದಾರೆ. ಮೊದಲೆಲ್ಲ ಅಯ್ಯೋ ಪಕ್ಷದ ಕೃಪೆಯಿಂದ ನಾನು ಗೆದ್ದು ಬಂದೆ, ಇಂದಿರಾ ಗಾಂಧಿ ಅವರ ಕೃಪೆಯಿಂದ. ಈಗ ಹಂಗಿಲ್ಲ. ನನ್ನಿಂದನೇ ನಮ್ಮ ಪಕ್ಷಕ್ಕೊಂದು ಸೀಟ್ ಗೆಲ್ಲಿಸ್ಕೊಟ್ಟಿದ್ದೀನಿ, ಪಕ್ಷ ನನ್ನ ಋಣದಲ್ಲಿದೆ. ಯಾಕಂದ್ರೆ ಟಿಕೆಟ್ ಕೊಡುವಾಗಲೂ ಅದನ್ನೇ ಕೇಳ್ತಾರೆ, ಗೆಲ್ಲೋ ಸಾಮರ್ಥ್ಯ ಇದೆಯಾ ಅಂತ ಕೇಳ್ತಾರೆ. ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು, ಬ್ಯಾಂಕ್ ಗ್ಯಾರಂಟಿ ಕೊಡ್ತೀಯಾ ಅಂತ. ಹೀಗೆ ಮಾಡಿ 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 ಪಕ್ಷ ರಾಜಕಾರಣವನ್ನು ದೊಡ್ಡ ಪ್ರಹಸನದ ರೀತಿಯಲ್ಲಿ ಇಲ್ಲಿ ಜನಶಕ್ತಿ ಜನಸಾಮಾನ್ಯರ ಮಾತೆಲ್ಲವೂ ಕೂಡ ಸಾಂಕೇತಿಕ. ಸ್ವಾಮೀಜಿ ಇರ್ಬೋದು ಅಥವಾ ನಮ್ಮಂತ ಸೋಕಾಲ್ಡ್ ರಾಜಕೀಯ ವಿಮರ್ಶಕರು ಇರ್ಬೋದು, ನಮ್ದೇನೂರು ನಿಮಿತ್ತ ಮಾತ್ರ. ಇದು ಅತ್ಯಂತ ಬಲಿಷ್ಠ ರಾಜಕಾರಣಿಗಳ ನಡುವಿನ ಒಂದು ಮೋಜನಾಟ ಇದೆ, ಇದೊಂದು ಜೂಜಾಟ, ಕಸಿನೋ ತರ ನಡೀತಾ ಇದೆ ಕರ್ನಾಟಕ ರಾಜಕಾರಣ. ಸರಿ ರವಿಕುಮಾರ್ ಸರ್, ನೋಡಿ, ಈ ನಿನ್ನೆ ಇದೇ ವಿಚಾರವಾಗಿ ನಾವು ಡಿಬೇಟ್ ಮಾಡ್ತಾ ಇರಬೇಕಾದ್ರೆ ಅಹಿಂದ ಸಮುದಾಯದ ಪ್ರತಿನಿಧಿಗಳಾಗಿ ಬಂದ ವಕ್ತಾರರದ್ದು ಒಂದು ಅಂಜಿಕೆ ಏನಿತ್ತು ಅಂತಂದ್ರೆ, DK ಶಿವಕುಮಾರ್ ಅವರಿಗೆ ಅಧಿಕಾರ ಬಂದ್ಬಿಡ್ತು ಅಂತಂದ್ರೆ ಈ ಸಮೀಕ್ಷೆ ನಡೀತಾ ಇದೆ, ಅದನ್ನ ಇನ್ ಸಿಂಪಲ್ ಜಾತಿ ಸಮೀಕ್ಷೆ ಅಂತ ಕರೀಬಹುದು ಅಥವಾ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ, ಇದನ್ನ ಬಡಪಟ್ಟಿಗೆ ಟೇಬಲ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಇಡೀ ಅಹಿಂದ ಸಮುದಾಯ ಅದೊಂದು ವಿಚಾರ ಟೇಬಲ್ ಆಗ್ಲಿ ಅಂತ ಹೇಳಿ, ಜಾರಿಗೆ ಬರ್ಲಿ ಅಂತ ಹೇಳಿ ಕಾಯ್ತಾ ಇದೆ. ಒಕ್ಕಲಿಗ ಸಮುದಾಯದ ವಿರೋಧ ಇರೋದ್ರಿಂದ DK ಶಿವಕುಮಾರ್ ಅವರು ಆ ಪ್ರಯೋಗ ಕೈ ಹಾಕ್ಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ನಮಗೆ DK ಶಿವಕುಮಾರ್ ಅವರು ಬೇಡ. DK ಶಿವಕುಮಾರ್ ಅವರಿಂದ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಸಿಗೋ ಅವಕಾಶಗಳ ಕಡಿಮೆ ಅನ್ನೋ ಅಪನಂಬಿಕೆ ನಮಗಿದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಶುದ್ಧ ಸುಳ್ಳು. ಯಾಕೆಂದ್ರೆ ಮೊದಲಿಂದನೂ DK ಶಿವಕುಮಾರ್ ಅವರು ಸಮುದಾಯದ ಪರವಾಗಿ ಓಡಾಕೊಂಡಿದ್ದಾರೆ. DK ಶಿವಕುಮಾರ್ ಯಾವತ್ತೂ ಒಂದೇ ಸಮುದಾಯದ ಜೊತೆ ಕೆಲಸ ಮಾಡಿಲ್ಲ. ಅವರು ಎಲ್ಲಾ ಸಮುದಾಯದವ್ರನ್ನ ಒಟ್ಟುಗೂಡಿ ಕೆಲಸ ಮಾಡ್ತಾ ಇದ್ದಾರೆ. ಕಾಂತರಾಜ್ ಅವ್ರ ವಿಚಾರಕ್ಕೆ, ಅವ್ರ ವರದಿ ವಿಚಾರಕ್ಕೆ ಆಕ್ಷೇಪ ಇತ್ತು DK ಶಿವಕುಮಾರ್ ಅವರಿಗೆ. ಆಚೆ ಬಂದ ಲೆಕ್ಕದಲ್ಲಿ DK ಶಿವಕುಮಾರ್ ಅವ್ರದ್ದು ಸಹಿ ಇತ್ತು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ವರದಿನ ಸ್ವೀಕರಿಸಲಿಲ್ಲ ಅವರು. ಯಾರು ಇಲ್ಲ, ಎಲ್ಲರೂ ಮಾಡಿದ್ರು. ಬರೀ DK ಶಿವಕುಮಾರ್ ಒಬ್ಬರೇ ಅಲ್ಲ, ಎಲ್ಲರೂ ಸೇರಿ ಅದ್ರಲ್ಲಿ ಮಾಡಿದ್ದಾರೆ. ಆದರೆ ನಮ್ಮ DK ಶಿವಕುಮಾರ್ ಅವರು ಒಂದು ಜಾತಿಗಾಗ್ಲಿ ಒಂದು ಸಮುದಾಯಕ್ಕೆ ಕೆಲಸ ಮಾಡ್ತಾ ಇಲ್ಲೋ, ಎಲ್ಲರನ್ನೂ ಒಟ್ಟು ತಗೊಂಡು ಹೋಗ್ತಾ ಇದ್ದಾರೆ. ಆದ್ರಿಂದ ನಮ್ಮ ಸಮುದಾಯದವರು, ನಮ್ಮ ಸ್ವಾಮೀಜಿ, ನಮ್ಮ ಹಳಲನ್ನ ನಾವು ಹೇಳ್ಕೋಬೇಕಾದ್ರೆ ನಮ್ಮ ಸಮುದಾಯದ ಸ್ವಾಮೀಜಿಗಳ ಹತ್ರ ನಾವು ಹೋಗ್ಬೇಕು. ಇನ್ ಬೇರೆ ಸಮುದಾಯದ ಹತ್ರ ಹೋಗಕ್ಕಾಗಲ್ಲ. ಅದರಿಂದ ನಾವು ನಮ್ಮ ಸ್ವಾಮೀಜಿಗಳ ಹತ್ರ ಹೋಗಿದ್ದಕ್ಕೆ ಸ್ವಾಮೀಜಿಗಳು ಅದ್ರ ಬಗ್ಗೆ ಮಾತಾಡಿದಾರೆ ಹೊರತು ಇದರಲ್ಲಿ ಸ್ವಾಮೀಜಿದೇನು
ಮಧ್ಯಸ್ಥಿಕೆ ಇಲ್ಲ. ಬಟ್ ಅವರಿಗೆ ಆದ್ರೆ ಅಲ್ಲ, ಸುಮ್ಮ ಸುಮ್ಮನೆ ಸ್ವಾಮೀಜಿಗಳನ್ನ ಎಳಿತಾ ಇದ್ದಾರೆ. ಒಕ್ಕಲಿಗ ಸಮುದಾಯಕ್ಕೂ ಕೂಡ ವಿರೋಧ ಇರತಕ್ಕಂತ ಈ ವಿಚಾರ, ಅದರಲ್ಲೂ ಕೂಡ ಹಿಂದಿನ ವರದಿ ಇವಾಗ ಜಾರಿ ಮಾಡೋದಿಲ್ಲ, ಮರು ಸಮೀಕ್ಷೆ ಆಗ್ತಿದೆ ಸರಿಯೇ, ಬಟ್ ಇದಾಗ್ತಿರೋ ಪದ್ಧತಿ ಬಗ್ಗೆ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಆಕ್ಷೇಪ ಇರುವಾಗ ನಿಜವಾಗ್ಲೂ ಅದೊಂದು ಸಮೀಕ್ಷೆ ಮುಗಿದು ವರದಿ ಟೇಬಲ್ ಆಗಿ ಇನ್ ಕೇಸ್ ಡಿ ಕೆ ಶಿವಕುಮಾರ್ ಅವ್ರ ಕೈಯಲ್ಲಿ ಅಧಿಕಾರ ಬಂದ್ರೆ ಅದನ್ನ ಜಾರಿಗೆ ತರ್ತಾರೆ ಅಂತ ಹೇಳಿ ಹೆಂಗ್ ಹೇಳೋದು? ಸಮುದಾಯಕ್ಕೆ ಅಪನಂಬಿಕೆ ಇದೆ, ಸಮುದಾಯಕ್ಕೆ ಬೇಸರ ಇದೆ ಆಗ್ತಿರೋ ಸಮೀಕ್ಷೆ ಬಗ್ಗೆ. ಇದೇ ಅಲ್ವಾ ಆ ಒಂದ್ ರೀತಿಯಲ್ಲಿ ಅಂಜಿಕೆಗೆ, ಒಂದ್ ರೀತಿಯ ಅಳುಕಿಗೆ ಡಿ ಕೆ ಶಿವಕುಮಾರ್ ಅವ್ರ ಕೈಗೆ ಅಧಿಕಾರ ಬರಬಾರದು ಅಂತ ಹೇಳಿ ಅಹಿಂದ ಸಮುದಾಯ ಕೇಳ್ತಿರೋದಕ್ಕೆ ಇದು ಒಂದು ಕಾರಣನೇ? ಇಲ್ಲ ಅದೆಲ್ಲ ಸುಳ್ಳು, ಶುದ್ಧ ಸುಳ್ಳು. ಯಾಕೆಂದ್ರೆ ಯಾರೇ ರೀತಿ ಡಿ ಕೆ ಶಿವಕುಮಾರ್ ಅವರು ಅಷ್ಟು ಕಷ್ಟಪಟ್ಟು ಮುಂದೆ ಬಂದಾಗ ಬೇರೆಯವ್ರ ಮಾತು ಇದ್ ಮಾಡಲ್ಲ, ಅವ್ರದೇ ಆದಂತ ಒಂದು ಟೀಮ್ ಇರುತ್ತೆ, ಟೀಮ್ ಅಲ್ಲಿ ಎಲ್ಲ ಡಿಸ್ಕಷನ್ ಮಾಡಿ ಮುಂದೆ ಹೋಗ್ತಾರೆ. ಯಾಕೆಂದ್ರೆ ಅಷ್ಟು ಈಸಿಗೆ ಬಿಟ್ಕೊಡಲ್ಲ ಯಾರನ್ನು. ಡಿ ಕೆ ಶಿವಕುಮಾರ್ ಅವರು ತೆಗ್ದು ಹಾಕ್ಬಿಡ್ತಾರೆ ಅಂತ ಯಾರು ಹೇಳಕ್ಕಾಗಲ್ಲ. ಅದ್ರ ಬಗ್ಗೆ ನನ್ಕಿಂತ ಚೆನ್ನಾಗಿ ರವಿ ಸರ್ ಹೇಳಿದ್ರೆ ಅದಕ್ಕೆ ಚೆನ್ನಾಗಿರತ್ತೆ ಅಂತ ನನ್ನ ಅನಿಸಿಕೆ. ಇದೊಂದು ಆತಂಕ ಇದೆ ಅಂತ ಹೇಳಿ ಅಹಿಂದ ಸಮುದಾಯದಲ್ಲಿ ನಿನ್ನೆ ಕೂಡ ಅದ್ರ ಬಗ್ಗೆ ಕೆಲವರು ಆಕ್ಷೇಪ ಡಿ ಕೆ ವ್ಯಕ್ತಪಡಿಸಿದ್ದಾರೆ. ಶಿವಕುಮಾರ್ ಬಗ್ಗೆ ಆತಂಕ ಅಲ್ಲ, ದೇವೇಗೌಡರಂತ ದೇವೇಗೌಡ್ರೆ ಸಹಜ ಆಯ್ಕೆ ಅಂತ ಅನ್ಸ್ಕೋಬೇಕಾಗಿತ್ತು 1994ರಲ್ಲಿ. ಕಡೆ ಕ್ಷಣದಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಅನುಮಾನ ಬಂದ್ಬಿಡ್ತು, ಎಲ್ಲಿ ರಾಮಕೃಷ್ಣ ಹೆಗಡೆ ಅವರು ತಪ್ಪಿಸ್ಬಿಡ್ತಾರೆ ದೇವೇಗೌಡರನ್ನ ಅಂತ. ಯಾಕೆ ಅವರಿಬ್ಬರ ನಡುವೆ ವ್ಯಕ್ತಿಗತವಾದ ವೈಮನಸ್ಸು ಅದು ಆಳವಾಗಿ ಬೇರೆ ಇರುತ್ತೆ. ಹೀಗಾಗಿ ಅವತ್ತು ದೇವೇಗೌಡರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗೋದು ಒಂದು 10 ಲಕ್ಷ ಜನ ಮುತ್ತಿಗೆ ಹಾಕ್ಬಿಟ್ರು ವಿಧಾನಸೌಧಕ್ಕೆ. ಇಡೀ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಯುವಕರೆಲ್ಲ ಬಂದ್ಬಿಟ್ಟು ಅವತ್ತು ದೊಂಬಿ ದಾಂಧಲೆ ಸಂಘರ್ಷ ಎಷ್ಟರ ಮಟ್ಟಿಗೆ ನಡೀತು ಅಂತಂದ್ರೆ ರಾಮಕೃಷ್ಣ ಹೆಗಡೆ ಅವರು ಚರ್ಟ್ ಹರಿದಿದ್ರು, ಮತ್ತೊಬ್ಬರಿಗೆ ಬೂಟಿಂದ ಹೊಡೆದಿದ್ರು, ರಾಜಭವನದ ಪಾರ್ಕ್ ಅಲ್ಲಿರೋ ತೋಟವನ್ನೆಲ್ಲ ಧ್ವಂಸ ಮಾಡಿಬಿಟ್ರು. ಕಡೆಗೂ ಇವ್ರು ಮುಖ್ಯಮಂತ್ರಿಯಾಗಿ ದೇವೇಗೌಡರು, ಉಪಮುಖ್ಯಮಂತ್ರಿಯಾಗಿ ಜಯೇಶ್ ಪಟೇಲ್ ಎಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದಂತ ಮಾಧ್ಯಮದವರು ಕೂಡ ಗೊತ್ತಾಗಲಿಲ್ಲ, ಕ್ಯಾಮೆರಾಗಳು ತಲುಪಕ್ಕೆ ಸಾಧ್ಯವಾಗಿಲ್ಲ ಅಂತ. ಈಗ ಹಾಗಾಗೋದು ಬೇಡ ಅನ್ನೋದಷ್ಟೇ ನಾವು ಪ್ರಾರ್ಥನೆ ಮಾಡ್ಕೊಳ್ಬಹುದು ಸರ್. ನೋಡಿ, ದೇವೇಗೌಡ್ರೆ ಅಂತ ಆತಂಕ ಎದುರಿಸಬೇಕಾಯ್ತು. ಎಲ್ರಿಗೂ ಗೊತ್ತಿತ್ತು ಅವ್ರ ಸಾರಥ್ಯದಲ್ಲೇ ಮತ್ತೆ ಜನತಾದಳ ಅಧಿಕಾರಕ್ಕೆ ಬಂದಿತ್ತು ಅಂತ. ಸೊ ಹಾಗಾಗಿ ರಾಜಕಾರಣದಲ್ಲಿ ಹೇಳಿಕ್ಕಾಗಲ್ಲ. ನೀವು ಎಷ್ಟೇ ಸಮರ್ಥರು, ಯೋಗ್ಯರು, ಅರ್ಹರು, ಆ ಸಂದರ್ಭಕ್ಕೆ ನೀವೇ ಸರಿಯಾದ ಅಭ್ಯರ್ಥಿ ಅಂತ ಗೊತ್ತಿದ್ರು ಕೂಡ ಕಷ್ಟವಾಗುತ್ತೆ. ಯಾಕಂದ್ರೆ ಸಾಧಾರಣ ಅಲ್ಲ ನೋಡಿ, ಒಬ್ಬ ಮುಖ್ಯಮಂತ್ರಿ ಪದವಿ ಅಂತಂದ್ರೆ ಅದ್ರ ಅಪಾರವಾದ ಅಧಿಕಾರ, ಅವಕಾಶ ಮತ್ತು ತಮ್ಮ ಕನಸನ್ನು ಈಡೇರಿಸಿಕೊಳ್ಳುವಂತ ಇದು ಸಿಗುತ್ತೆ. ಅಹಿಂದ ಸಮುದಾಯದ ಪ್ರಬಲ ನಾಯಕರು ಈ ಅಹಿಂದ ರಾಜಕಾರಣಕ್ಕೆ ಇದುವರೆಗೂ ಕಾಂಗ್ರೆಸ್ಸಿನ ಪೇಟೆಂಟ್ ಆಗಿತ್ತು, ಮಂಡಲ್ ಪಕ್ಷಗಳಿದ್ವು, ಸಮಾಜವಾದಿ ಪಕ್ಷ, ಆರ್ಜೆಡಿ ಪಕ್ಷಗಳಿದ್ವು. ಕಳೆದ 25 ವರ್ಷದಿಂದ ಜಾತಿ ಬಲವೇ ಇಲ್ಲದ ನರೇಂದ್ರ ಮೋದಿ 25 ವರ್ಷದ ನಿರಂತರವಾಗಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಅವ್ರಿಗಿಂತ ಅಹಿಂದ ಏನಲ್ಲ, ಇವರು ಅವ್ರಿಗಿಂತ ಸಣ್ಣ ಜಾತಿ ಇವರೆಲ್ಲರೂ ನರೇಂದ್ರ ಮೋದಿ ಅವ್ರಿಗಿಂತ 20 ವರ್ಷ ಸೀನಿಯರ್ಗಳು. ಇವರೆಲ್ಲರೂ ಇವತ್ತು ಪ್ರಸಕ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದು 30 ವರ್ಷ ಸೀನಿಯರ್. ಆದ್ರೂ ಕೂಡ ಆ ವ್ಯಕ್ತಿ 2001 ಅಕ್ಟೋಬರ್ 4 ಮುನ್ಸಿಪಾಲಿಟಿ ಮೆಂಬರ್ ಆಗಿದ್ದ ವ್ಯಕ್ತಿ, ಸ್ವಂತ ಮನೆ ಅಡ್ರೆಸ್ ಇರಲಿಲ್ಲ, ಬ್ಯಾಂಕ್ ಅಕೌಂಟ್ ಇರಲಿಲ್ಲ, ಮೇಲ್ಜಾತಿ ಮೇಲ್ವರ್ಗ. ಆದ್ರೆ ಮೋದಿ ತರದವರು ಆ ಸ್ಥಾನಕ್ಕೆ ಹೋಗ್ಲಿಕ್ಕೆ ಕಾರಣ ಕರ್ನಾಟಕದಲ್ಲಿ ದೇವರಾಜ ನಡೆಸಿದ ಸಾಮಾಜಿಕ ನ್ಯಾಯದ ಪ್ರಯೋಗ. ಆ ಕ್ರಾಂತಿ ಏನಾಯ್ತಲ್ಲ, ಇಡೀ ದೇಶಕ್ಕೆ ಒಂದು ಓಬಿಸಿ ಅನ್ನೋ ಒಂದು ಪೊಲಿಟಿಕಲ್ ಪವರ್ ಸೆಂಟರ್ ನ ಸೃಷ್ಟಿ ಮಾಡಿದ್ದೆ ದೇವರಾಜ ಅರಸರು. ಓಬಿಸಿ ಮೀಸಲಾತಿ ಅನ್ನೋ ಪರಿಕಲ್ಪನೆ ಮಂಡಲ ಆಯೋಗಕ್ಕೂ ಪ್ರೇರಣೆ ಕೊಟ್ಟಿದ್ದು ದೇವರಾಜ ಅರಸರು. ಆದ್ರೆ ಏನಾಯ್ತು ಗೊತ್ತಾ, ದೇವರಾಜ ಅರಸರು ರಾಜೀನಾಮೆ ಕೊಡ್ತಾರೆ ಅಂತ ಗೊತ್ತಾದ ತಕ್ಷಣ ಅವ್ರ ಕಟ್ಟಾಬೆಂಬಲ ಅಹಿಂದೇತರ ಎಲ್ಲರೂ ಒಬ್ಬ ಒಕ್ಕಲಿಗ ನಾಯಕ ಎಚ್ ಶ್ರೀಕಂಠಯ್ಯನವರ ನೇತೃತ್ವದಲ್ಲಿ ರಾತ್ರೋರಾತ್ರಿ 90 ಜನ ಶಾಸಕರು ದೇವರಾಜ ಅರಸು ಹಡಗನ್ನು ಬಿಟ್ಬಿಟ್ಟು ಗುಂಡೂರಾಯನ ಮುಖ್ಯಮಂತ್ರಿ ಮಾಡಿಬಿಟ್ರು. ಸೊ ಅಡ್ವೆಂಚರ್ ಮಾಡಿದ್ದು ಒಕ್ಕಲಿಗ ನಾಯಕ ಶ್ರೀಕಂಠಯ್ಯ, ಬಹುಮಾನ ಪಡೆದ